ವಂದಿಸ್ತಾಳೆ ಅನ್ನೋ ಆ ಮಾತು ನನಗೆ ಭಾಳ ಇಷ್ಟ ಆಯಿತು ಅಕ್ಕ. ಈಶ್ವರ್ ಖಂಡ್ರೆ ಸರ್ ಅವರ ಶ್ರೀಮತಿಯವರಿದ್ದಾರೆ. ನನಗನ್ಸುತ್ತೆ ಅವ್ರ ಶ್ರೀಮತಿಯವ್ರನ್ನ ನೋಡಿದ ಮೇಲೆ ಈಶ್ವರ್ ಖಂಡ್ರೆ ಅವರ ಎಲ್ಲ ಶಕ್ತಿ ಅವ್ರ ಶ್ರೀಮತಿಯವರು ಅಂತ. ಅವ್ರದ್ದಷ್ಟೇ ಅಲ್ಲ ರೀ, ಮೊನ್ನೆ ಏನು ನಮ್ಮ ಸಾಗರ್ ಖಂಡ್ರೆಯವರು MP ಆಗಿ ಹೋಗಿದ್ದಾರಲ್ಲ, ಅದ್ರ ಶಕ್ತಿನೂ ಕೂಡ ಅಕ್ಕೋರೆ. ನಾನು ಮುಂದಿನ ಬಾರಿ ಅವಕಾಶ ಸಿಕ್ಕಿದ್ರೆ ಅಕ್ಕನವ್ರನ್ನ ಮಾಡಲಿ ಅಂತ ಹಾರೈಸ್ಬಿಟ್ಟು ಹೋಗ್ತೀನಿ ಇಲ್ಲಿಂದ. ಯಾಕೆಂದರೆ ಮತ್ತು ಎಲ್ಲ ನನ್ನ ಸಹೋದರ ಸಹೋದರಿಯರು ಮತ್ತು ಎಲ್ಲ ಶರಣೆಯರಿಗೂ, ಎಲ್ಲ ಅಕ್ಕಂದರಿಗೂ, ವೇದಿಕೆ ಮುಂದಿರುವಂಥ ನನ್ನ ಎಲ್ಲ ತಂದೆ ಸಮಾನರಾದಂಥ ಎಲ್ರಿಗೂ ಮತ್ತು ನನ್ನ ಎಲ್ಲ ಅಕ್ಕ ತಂಗಿಯರಿಗೂ, ತಾಯಂದಿರಿಗೂ, ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ಪ್ರಾರಂಭ ಮಾಡೋಕ್ಕೆ ಮುಂಚೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಂಥ ನನ್ನ ಮಗನ ಸಮಾನನಾದಂಥ ಅವಿನಾಶ್ಗೆ ನನ್ನೆಲ್ಲ ಆಶೀರ್ವಾದ ಮಾಡ್ತಾ, ನನ್ನ ಸ್ಟೂಡೆಂಟ್ ಇಲ್ಲಿ ಸವಿತಾ ಬಂದಿದ್ದಾಳೆ, ಡಾಕ್ಟ್ರು, ಅವಳಿಗೂ ನನ್ನ ಆಶೀರ್ವಾದ ಮಾಡ್ತಾ, ಯಾಕೆಂದರೆ ಹೆಮ್ಮೆ ಇರುತ್ತೆ, ಸ್ಟೂಡೆಂಟ್ ಅಂದರೆ ಮಕ್ಕಳ ಸಮಾನ. ಸೊ ಹಾಗಾಗಿ ನನ್ನ ಮಗಳು ಬಂದಿದ್ದಾಳೆ, ಇಲ್ಲಿ ನನ್ನನ್ನು ನೋಡಲಿಕ್ಕೆ ಬಂದಿದ್ದಾಳೆ. ನನಗೆ ಅದು ಗೊತ್ತಿರಲಿಲ್ಲ, ಇಲ್ಲಿ ಬಂದು ಅಪ್ಕೊಂಡಾಗೆ ಗೊತ್ತಾಗಿದ್ದು ನಾನು ನೋಡ್ಲಿಕ್ಕೆ ಬಂದಿದ್ದಾಳೆ ಅಂತ. ನಾನು ಪ್ರಾರಂಭ ಮಾಡೋಕ್ಕೆ ಮುಂಚೆ, ನಾನು ಗುಲ್ಬರ್ಗ ಸೊಸೆ ಅಕ್ಕ, ಬೆಂಗಳೂರು ಮಗಳಾದರೂ ಗುಲ್ಬರ್ಗಾದವ್ರನ್ನ ಮದುವೆ ಮಾಡಿಕೊಂಡೆ. 12 ವರ್ಷ ಗುಲ್ಬರ್ಗಕ್ಕಿದ್ದೆ. 12 ವರ್ಷ ನಾನು ಗುಲ್ಬರ್ಗಾದಲ್ಲಿ ಕೆಲಸ ಮಾಡಿದ್ದೀನಿ ಡಾಕ್ಟ್ರಾಗಿ. ನಂತರ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದಾಗ ಎಷ್ಟು ಪುರುಷ ಪ್ರಾಧಾನ್ಯ ವ್ಯವಸ್ಥೆ ಇರುತ್ತೆ ಅಂತ ಹೇಳಬೇಕಾಗತ್ತೆ. ನಾನು ಅಲ್ಲಿ ನನಗೆ ಒಂದು ಕಡೆ ಅವಮಾನ ಮಾಡ್ತಾರೆ. ಆವಾಗ ನಾವಿಬ್ಬರು ಒಳ್ಳೆ ಡಾಕ್ಟರ್ಸ್ ಅಂತ ಅನ್ಸ್ಕೊಂಡಿರ್ತೀವಿ. ಪ್ರತಿ ಸಲ ಬೆಸ್ಟ್ ಟೀಚರ್ ಅವಾರ್ಡ್ ಅಂತ ಮಕ್ಕಳಿಂದ ಪ್ರಶಸ್ತಿನ ಸಹ ಪಡ್ಕೊಂಡಿರ್ತೀವಿ. ಆದರೆ ಒಂದು ಸಲ ಅಲ್ಲಿ ನಮಗೆ ಅವಮಾನ ಆಗುತ್ತೆ. ಮ್ಯಾನೇಜ್ಮೆಂಟ್ನವರು ಒಂದು ಸಲ ಅವಮಾನ ಮಾಡ್ತಾರೆ ನನಗೆ. ಅವತ್ತೇ ರೆಸಿಗ್ನೇಷನ್ ಇಟ್ಬಿಟ್ಟು ಕೆಲಸ ಹುಡ್ಕೋತಾ ಬೆಂಗಳೂರು ದಾರಿ ಹಿಡಿದ್ಬಿಟ್ವಿ ನೋಡಿ. ಅಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಡೋಯ್ತು ನನ್ನ. ತುಂಬ ಅಳು ನನಗೆ. ಬರೀ ಅಂದರೆ ಕಾಲೇಜು, ಗುಲ್ಬರ್ಗ, ಫ್ರೆಂಡ್ಸು, ಅತ್ತೆ ಮಾವ ಎಲ್ಲವೂ ಗುಲ್ಬರ್ಗ. 12 ವರ್ಷ ತಂದೆ ತಾಯಿ ಮನೆ ಬಿಟ್ಟು ಬಂದಮೇಲೆ ನಮಗಿದೆ ಅಲ್ಲ ಅಪ್ಪ ಅಮ್ಮನ ಮನೆ. ಎಷ್ಟು ದುಃಖದಿಂದ ನಾನು ಬೆಂಗಳೂರು ಕಡೆ ನಡೆದೆ ಅಂದರೆ ಗೊತ್ತಿಲ್ಲ, ಅದೆಲ್ಲ ಹಣೆ ಬರಹ. ಬೆಂಗಳೂರಿಗೆ ಹೋಗಿ 12 ವರ್ಷ ಆಯಿತು. 12 ವರ್ಷಗಳ ನಂತರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಘನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಮಹಿಳಾ ರಾಜ್ಯದ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡಿದ್ರು. ಇವತ್ತು ನಿಮ್ಮ ಮುಂದೆ ನಿಂತ್ಕೊಳ್ಳೋಕ್ಕೆ ಇಷ್ಟೆಲ್ಲ ಒಂದು ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಕ್ಕ ಮಹಾದೇವಿಯವರು ನಮಗೆ ಬರೀ ವಚನಗಳನ್ನೇ ಹೇಳ್ಕೊಟ್ಟಿಲ್ಲ. ಅವರ ಜೀವನ ನಮ್ಮನ್ನು ಯಾವ ಥರ ಈ ಬದುಕನ್ನು ಎದುರಿಸಬೇಕು, ಯಾವ ಥರ ಒಂದು ತಾಯಿ ನಿಂತ್ಕೊಂಡ್ರೆ ಇಡೀ ಜಗತ್ತನ್ನು ಆಡಿಸಲ್ಬಳ್ಳು, ಇಡೀ ಪ್ರಪಂಚದಲ್ಲೇ ಮೊದಲನೇ ಮಹಿಳಾ ಪ್ರತಿಪಾದಕಿ ಯಾರಾದರೂ ಇದ್ದರೆ ಅದು ಅಕ್ಕ ಮಹಾದೇವಿ. ಇವು ಯಾವುದ್ರಿ ಅವಮಾನ? ಇವು ಯಾವುದೂ ಇಲ್ಲ. ಆ ತಾಯಿ ಗಂಡನನ್ನು ತ್ಯಜಿಸಿ ಬಟ್ಟೆಗಳನ್ನು ಬಿಸಾಕಿ ಈ ಕಾಮನ ಮುದ್ರೆಗೆ ತಾನಪ್ಪ ನೀನು ಇಷ್ಟೊಂದೆಲ್ಲ ನನಗೆ ಹಿಂಸೆ ಕೊಡ್ತಾ ಇರೋದು ಅಂಥೇಳಿ ಬಟ್ಟೆಗಳನ್ನು ಬಿಸಾಕಿ ತನ್ನ ಕೂದಲನ್ನು ಮುಗಿಸ್ಕೊಂಡು ನಡ್ಕೋತಾ ಬೀದಿಯಲ್ಲಿ ಹೋಗಬೇಕಾದ್ರೆ ಆ ತಾಯಿನ ಅಂದೋರು ಎಷ್ಟು ಜನ, ಆಡ್ದೋರು ಎಷ್ಟು ಜನ. ಇವತ್ತು ಹೆಣ್ಣು ಮಗಳಿಗೆ ಇಲ್ಲಿ ಸೀರೆ ಕಂಡ್ರೆ ಅಲ್ಲಿ ಕಾಣ್ತೈತೆ ಸೀರೆ, ಹಿಂಗೆ ಯಾಕೆ ಬಟ್ಟೆ ಹಾಕ್ಕೊಂಡಿದ್ಯಾ, ಹಿಂಗೆ ಯಾಕೆ ಉಟ್ಕೊಂಡಿದ್ಯಾ, ಇಷ್ಟೊತ್ತಲ್ಲಿ ನೀನು ಎಲ್ಲೋಗಿದ್ದೆ, ನೀನು ಯಾರ ಜೊತೆ ಮಾತಾಡ್ತಿದ್ಯಾ. ಪ್ರತಿ ಹಂತದಲ್ಲಿ ನಾವು ಹೆಣ್ಣು ಮಗಳನ್ನು ನೀನು ಹಿಂಗಿರಬೇಕು, ನೀನು ಹಂಗಿರಬೇಕು, ನೀನು ಹಿಂಗೆ ಕೂತ್ಕೋಬೇಕು, ನೀನು ಹಿಂಗೆ ನಡಿಬೇಕು, ಮನೇಲಿ ಯಾರು ಬಂದರೆ ನೀವು ಒಳಗೆ ಹೋಗಬೇಕು, ನೀ ಕಾಲ ಮೇಲೆ ಕಾಲು ಹಾಕ್ಕೋಬಾರ್ದು. ಗಂಡಸ ಮಗ ಏನೇನು ಮಾಡ್ತಾನೆ, ಹೆಣ್ಣು ಮಗಳು ಏನೂ ಮಾಡೋಂಗಿಲ್ಲ. ಅಲ್ಲಿಂದನೇ ಆಕೆಗೆ ಕಡಿವಾಣ. ನಮ್ಮಪ್ಪ ಮೇಡಮ್, ನಾನು ಹೇಳ್ತೀನಿ, ನಾನು ಅಂದರೆ ನನ್ನ ಜೊತೆ ನನ್ನ ತಂದೆ
ನನ್ನ ಮನೆಯವರು, ನನ್ನಿಬ್ಬರು ಗಂಡು ಮಕ್ಕಳು ಎಲ್ಲರೂ ಬರ್ತಾರೆ ಮೇಡಮ್. ನನ್ನಪ್ಪ ನಮ್ಮನ್ನೇನಾದ್ರು ಹಂಗೆ ಮಾಡಿದರೆ ನಾನು ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಅಲ್ಲೇ ಯಾರನ್ನೋ ಮದುವೆ ಮಾಡಿಕೊಂಡು ಮನೆ ಒಳಗೆ ಕಸ ಹೊಡ್ಕೊಂಡು ಪಾತ್ರೆ ತೊಳ್ಕೊಂಡು ಮಕ್ಕಳನ್ನ ಎತ್ಕೊಂಡು ನೋಡ್ಕೊಂಡು, ಅದೇ ತಾನೇ ನಾವು ಹೇಳೋದು. ಈ ಸ್ತ್ರೀ ಹಿಂಗೆ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟವ್ರೆ, ನೀವು ಹಿಂಗೇ ಇರಬೇಕು. ಅದೇ ನಾನು ಸೀರೆ ಉಟ್ಕೊಂಡಲ್ದೆ ಜೀನ್ಸ್ ಪ್ಯಾಂಟ್ ಹಾಕೊಂಬಂದು, ಇದೇನಿದು ಮಹಿಳಾ ಆಯೋಗದ ಅಧ್ಯಕ್ಷ ಜೀನ್ಸ್ ಪ್ಯಾಂಟ್ ಹಾಕೊಂಬಂದವಳಲ್ಲ, ಎಲ್ಲವನ್ನ ಡಿಸೈಡ್ ಮಾಡ್ತಾರೆ. ಆದರೆ ಬೇರೆ ಪುರುಷರು ಇದ್ದಾರೆ. ನನ್ನಪ್ಪ ನಮ್ಮೂರಿನಲ್ಲಿ ಅವತ್ತಿನ ಕಾಲಕ್ಕೆ, ನನಗೀಗ 50 ವರ್ಷ, 35 ವರ್ಷಗಳ ಹಿಂದೆ ಹೇಗಿತ್ತು, ಬೀದರ್ ಜಿಲ್ಲೆನೆಲ್ಲ ಬೆಂಗಳೂರಿನಲ್ಲೂ ಹಳ್ಳಿಗಳು ಹಿಂಗೆ ಇತ್ತು. 12 ವರ್ಷಕ್ಕೆ ನಾವು ಋತುಮತಿ ಆದಮೇಲೆ ಒಂದು 2-3 ವರ್ಷ ನಂತರ ಮದುವೆ ಮಾಡಿಬಿಡ್ತಿದ್ರು. 2-3 ವರ್ಷ ನಂತರ ಮದುವೆ ಆಗಿಲ್ಲ ಅಂತಂದರೆ ಪ್ರಶ್ನೆ ಮೇಲೆ ಪ್ರಶ್ನೆ. ಆಕಿಗೆ ಯಾರೂ ಸಿಯೋರು ಬಂದಿಲ್ಲೇನೋ, ಆಕಿದೇನೋ ಪ್ರಾಬ್ಲಮ್ ಇರಬೇಕು ಆಕಿಗೆ. ಇದೇ ಭಾಷೆ ಉಪಯೋಗದು ಆ ಕಡೆ ಬೆಂಗಳೂರು ಕಡೆ ಅಂತೂ ಹಿಂಗೆ. ಸಿಯೋದು ಅಂತಂದರೆ ಈ ಸೀಸ್ತಾರಲ್ಲ ತವದ ಮೇಲೆ, ಅಂದರೆ ಮದುವೆ ಮಾಡ್ಕೊಂಡು ಹೋದ್ರೆ ಸಿಯೋದಂತೆ. ಯಾವ ಮಟ್ಟಕ್ಕೆ ಇವನ್ ಭಾಷೆ ಸಹ ಹೆಣ್ಣುಮಗಳ ಪ್ರಕಾರ ಯೂಸ್ ಮಾಡಿದ್ದಾರೆ ಅಂದರೆ ಭಾಳ ನೋವಾಗುತ್ತೆ. ಅಂಥ ವ್ಯವಸ್ಥೆಯಲ್ಲಿ ನಮ್ಮ ತಂದೆ ನಮ್ಮ ಇಡೀ ಊರಲ್ಲಿ ಎಲ್ಲ ಹೆಣ್ಮಕ್ಳಿಗೂ, ನನ್ನ ಜೊತೆಗಾರರಿಗೆ ಎಲ್ರಿಗೂ ಮದುವೆ ಆಗಿತ್ತು. ನಮ್ಮ ತಂದೆ ಮಾತ್ರ ಹೇಳೋರು, ನನ್ನ ಮಗಳನ್ನ ನಾನು ಓದಿಸ್ತೀನಿ, ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು, ನನ್ನ ಮಗಳನ್ನು ನಾನು ಚೆನ್ನಾಗಿ ಓದಿಸ್ತೀನಿ, ಅವಳು ಯಾವತ್ತು ಅಪ್ಪ ನಾನು ಮದುವೆ ಆಗ್ತೀನಿ ಅಂತ ಕೇಳ್ತಾಳೆ ಅಲ್ಲಿವರೆಗೂ ನಾನು ಮದುವೆ ಮಾಡಲ್ಲ ಅಂತ ಹೇಳಿದ್ರು. ನಾನು ಮದುವೆ ಆದೆ, ಅದು ಗುಲ್ಬರ್ಗಾ ಹುಡುಗನ್ನ, ಅದು ಲವ್ ಮ್ಯಾರೇಜು, ಬಸವ ತತ್ವದ ಅಡಿಯಲ್ಲಿ ನಡೆಯುವಂಥ ನಿಜವಾದ ಹೆಣ್ಮಗಳು ನಾನಿಲ್ಲಿ ಪ್ರಶ್ನೆನೂ ಮಾಡ್ತೀನಿ ಆಮೇಲೆ. ಹಾಗಾಗಿ ಮೇಡಮ್ ನಾನು ಗುಲ್ಬರ್ಗ ಸೊಸೆ ಆದೆ. ಬೆಂಗಳೂರಿನವ್ರು ಗುಲ್ಬರ್ಗಕ್ಕೆ ಹೆಣ್ಣು ಕೊಡಲ್ರಿ ಮೇಡಮ್, ಬಿಸಿಲು, ನೀರಿಲ್ಲ. ನಮಗೆಲ್ಲ ಟಿ ವಿಯಲ್ಲಿ ತೋರಿಸೋದೇನು ಗೊತ್ತಾ, ಒಂದು ಬೋರ್ವೆಲ್ ಮುಂದೆ ಒಂದಷ್ಟು ಬಿಂದಿಗೆ. ಗುಲ್ಬರ್ಗ ತೋರಿಸ್ಬೇಕು ಅಂತಂದರೆ ನಾನು ನನ್ನ ಮನೆಯವ್ರು ರಮೇಶ್ ಮೇಡಮ್, ಭಾಳ ಬಿಚ್ಚು ಮನಸ್ಸಿಂದ ಮಾತಾಡ್ತೀನಿ. ಯಾಕಂದರೆ ಇದೂ ಬಸವಣ್ಣವರ ಒಂದು ನುಡಿ, ಬಿಚ್ಚು ಮನಸ್ಸಿಂದ ಮಾತಾಡುವವರೇ ಭಗವಂತನ ಕಾಣೋದು ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಹಾಗಾಗಿ ನನಗೇನು ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಯಾವುದೇ ಥರ ಅಂಜಿಕೆ ಇಲ್ಲ. ಹಾಗಾಗಿ ನಾನು ಟ್ರೈನಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ, ರಮೇಶ್ ನಿನ್ನೂ ನನ್ನ ಮದುವೆ ಆಗಿರಲಿಲ್ಲ, ಗುಲ್ಬರ್ಗ ಬಂತು ಅಂದಾಗ ಕಿಟಕಿಯಿಂದ ನೋಡ್ತಾ ಇದ್ದೆ, ಗಿಡ ಮರ ಇದೆಯಾ,